ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವೆಲ್ಲ ರೆಸಾರ್ಟ್ಗೆ ಹೋಗ್ತಾ ಇದೀವಿ. ರೆಸಾರ್ಟ್ ಒಳ್ಳೇದಾಗ್ಲಿ. ನಾನಂದ್ರೆ ಅವನಿಗೆ ಭಯ ಭಕ್ತಿ ಜಾಸ್ತಿ. ಅವನು ಗಾಡಿ ಓಡಿಸ್ತಾನಲ್ಲ, ತಗೊಳಕ್ ಆಗಲ್ಲ ಇವಾಗ ಆಶೀರ್ವಾದ, ಅದಕ್ಕೆ ನಾನೇ ಕೊಟ್ಬಿಟ್ಟೆ. ರಾಹುಲ್ ಬ್ರೋನೇ ಬಿಟ್ಬಿಟ್ಟು ಹೋಗ್ತದೆ. ಬ್ರೋ ಬನ್ನಿ ಅತ್ತಿ. ಜಗಡಂ 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 ಅದಾಕೋ ಸಾಂಗು. ಪವನ್ ಅವ್ರೆ, ಏನ್ ಗೊತ್ತಾ, ಗಾಡಿನ ಓಡಿಸ್ತಾ ಇದ್ರೆ ಹಿಂದೆ ಕೂತಿರೋರಿಗೆ ಗೊತ್ತೇ ಆಗ್ಬಾರ್ದು ಕಾರ್ ಮೂವ್ ಆಗ್ತಾ ಇದೆಯೋ ಇಲ್ವೋ ಅಂತ ಹಂಸ್ ಬರೋವರ್ಗುನು. ಆತರ ನೀನು ಈಸಿ ಆಗಿರೋ ಇಂಥ ರೋಡಲ್ಲೂ ಸಿಗ್ ಮಾಡಿದ್ರೆ ಇಂಥವ್ರಿಗೆಲ್ಲ ವಾಂತಿ ಬಂದ್ಬಿಡು. ಹುಡುಗಿನ ಇನ್ನು ರೆಸಾರ್ಟಿಗೆ ರೀಚ್ ಆಗಿಲ್ಲ ಪಾಪ. ಆವಾಗ್ಲೇ ಹುಷಾರ್ ತಪ್ಪಿ ತಲೆ ಸುತ್ತಿ ಬಿದ್ದೋಗ್ಬಿಡ್ತಾ ಇದ್ಲು. ಬ್ರಾ ಮುತ್ತದ ಫೋಟೋ ಹಾಕೋರೆ ಅಲ್ಲಿ. ನಿನ್ ಫೋಟೋ ಹಾಕೋರೆ. ಅವಳಿಗೂ ತಲೆ ತಿರುಗ್ತಾ ಇದೆ ಅಂತ ಹಿಡ್ಕೊಳ್ಳಿ. ಅಪ್ಪ, ಪೇಷಂಟ್ಸ್ ಎಲ್ಲ ಕರ್ಕೊಂಡು ನಾವು ಹಾಸ್ಪಿಟ್ಲ್ ಹೋಗ್ತಾ ಇದೀವಿ, ರೆಸಾರ್ಟಿಗೆ ಹೋಗ್ತಾ ಇದೀವಿ, ನಮಗೆ ಗೊತ್ತೇ ಆಗ್ತಾ ಇಲ್ಲ ಇನ್ನು. ಏ ಹೃದಯ, ಇದೇನು ಶಿಕ್ಷೆ, ಆನಂದ ಬಾಷ್ಪ. ನಾವಿನ್ನು ರೆಸಾರ್ಟ್ಗೆ ಇನ್ನೂ ರೀಚ್ ಆಗಿಲ್ಲ. ಅಷ್ಟು ಬೇಗ ಇಷ್ಟೊಂದು ಪೇಷಂಟ್ಸು. ಇನ್ನಲ್ಲೋ ಅರ್ಧ ಗಂಟೆಗೆ ಇನ್ನು ಎಷ್ಟು ಜನ ಪೇಷಂಟ್ಸ್ ಆಯ್ತಾರೋ ಗೊತ್ತಿಲ್ಲ. ಅಲ್ಲಿ ಅದಾಗಲೇ ಹೋಗಿ ಪಾಪ ಕೂತಿದ್ದಾರೆ. ಒಂದ್ ಅಲ್ಲಿ ಮಲಗಿದೆ, ಇನ್ನೊಂದು ಇಲ್ಲಿದೆ. ಯಹೂ ರೆಸಾರ್ಟಿಗೆ ರೀಚ್ ಆದ. ರೆಸಾರ್ಟ್ ಇದೆಲ್ಲ ಮೊದ್ಲು ನಮ್ದೇ ಆಗಿತ್ತು. ರೆಸಾರ್ಟ್ ಅವ್ರು ಕೇಳಿದ್ರಲ್ಲ ಏನೋ ಬಿಸ್ನೆಸ್ ಮಾಡ್ಕೊಳ್ಳಿ ಅಂತ ಕೊಟ್ಟೆ ಅಷ್ಟೇ. ತರ ತುಂಬ ತಲೆ ಸುತ್ತ ಇದೆ. ಬರೀ ಪೇಷಂಟ್. ಇದ್ ನಮ್ಮ ಅತ್ತೆ ಮನೆ ಇದ್ದಂಗಿದೆ, ಆದ್ರೆ ಇದ್ ನಮ್ಮ ಅತ್ತೆ ಮನೆ ಅಲ್ಲ, ರೆಸಾರ್ಟ್. ತರ ಇಲ್ಲ ಪೇಪರ್. ನವನೇ ಬೇಡ ನನ್ಗೆ, ನಾನು ಈ ತರ ಇದ್ದೀನಿ. ನಾನು ಇದು ಗೋಲ್ಡ್ ಫಿಶ್. ನಾನು ಹಾಯ್, ಇದು ಗೋವರ್ಧನ್ ಅಂತ. ಗೋವರ್ಧನ್ ಅಂತ ತುಂಬಾ ಚೆನ್ನಾಗಿ ಸಾಂಗ್ ಹೇಳ್ತಾರೆ. ನಿಮ್ ಸಾಂಗ್ ಹೇಳಿರೋ ವಿಡಿಯೋ ನಾನು ಆಲ್ರೆಡಿ ಹಾಕ್ಬಿಟ್ಟಿದೀನಿ. ವಿಡಿಯೋದಲ್ಲಿ ಅಲ್ಲಿ ಟ್ರಿಪ್ ಹೋಗಿದ್ವಲ್ಲ ಚಿಕ್ಕಮಂಗ್ಳೂರ್. ಇದೆಲ್ಲ ಆಕ್ಟಿವಿಟೀಸ್, ಎಲ್ಲ ಆಕ್ಟಿವಿಟೀಸ್ ಅಲ್ಲ, ಸಾರಿ, ಇದು ಆಕ್ಟಿವಿಟೀಸ್. ಇದೆ. ಹಾಯ್ ಮುರ್ಷಿ. ಹಾಯ್. ಹಲೋ. ಕುಡ್ಕ. ಹಾಯ್. ಕುಡ್ಕೊಂಡ್ ಬಂದಾನೆ. ಇಲ್ಲಿ ಕುಡಿಯಕ್ಕೆ ಅಂತಾನೆ ಬಂದಿದ್ದಾನೆ. ಇನ್ಸ್ಟ್ರಕ್ಷನ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ, ಈ ತರ ಕುಡ್ದು ಆ ತರ ಜಗಳ ಮಾಡೋದೇ ಒಂದು ಕತೆ. Drinking is prohibited, not for me. ಅಂತಂದು ಹಾಕಿರೋ. At that time you will only be prohibited. ಓಕೆ. ಸ್ವಿಮ್ಮಿಂಗ್ ಪೂಲ್. ಫಸ್ಟ್ ನಾವೇ ಬರಗಿಟ್ಟವ್ರು ತರ ನಾವೇ ಬಂತಾ ಇರೋದು, ಇನ್ಯಾರು ಬಂದಿಲ್ಲ. ಇಲ್ಲಿಂದನೇ ಆರ್ಬಿಡಿ. ಬಿಸ್ಲೇ ಇಲ್ಲ, ಕೂಲಿಂಗ್ ಗ್ಲಾಸ್ ಹಾಕೊಂಡು ಶೋಕಿ ಮಾಡೋದು. ಎಷ್ಟು ಚೀಪ್ ಅನ್ನಿಸ್ಬಿಡ್ತು ಅಂದ್ರೆ, ಈ ತರ ಎಲ್ಲ ಇರ್ತಾರೇನ್ರಿ ಜನ ಅನ್ಸ್ಬಿಡ್ತು. ಹೌದು, ಹಿಂಗೆ ಇರ್ತಾರೆ ಜನ, ಹಿಂಗೆ ದನ ತರ ಇರ್ತಾರೆ. ಎಷ್ಟು ಚೀಪ್ ಅನ್ನಿಸ್ಬಿಡ್ತು ಅಂದ್ರೆ, ಅಲ್ಲಿಂದ 1600 ಖರ್ಚು ಮಾಡಿ ಇಲ್ಲಿ ಮೊಬೈಲ್ ಅದೇ ಅಂದೆ, ಮನೇಲಿ ಆಡೋದ್ನೆಲ್ಲ ಇಲ್ಲಿ ಬಂದು ಆಡ್ತವ್ರೆ ಅಂತ.
ಅಷ್ಟೇ. ಎಲ್ಲರೂ ರೆಡಿ ಆಗಿದ್ದಾರೆ ಸ್ಕೈ ವಾಕ್ ಹೋಗಕ್ಕೆ. ಜಿಪ್ ಲೈನ್ ಆಡಕ್ ಹೋಗ್ತಾ ಇದೀವಿ. ಇದೇ 4 kg ಇದೆ ಆಯ್ತಾ. ಇವರೆಲ್ಲ ಫುಲ್ ವೆಯ್ಟ್ ಮಾಡ್ತಾ ಇದ್ರು, ನಾನು ಆಡ್ಲೇಬೇಕು ಇದನ್ನ ಅಂತ. ಇಲ್ಲ ಮುತ್ತು, ನೀ ಆಡು ಮದ್ವೆ. ಏನ್ ಬೀಳಲ್ಲ. ಮಾನ್ಸ ಹೆಂಗ ಅನ್ಸ್ತಾ ಇದೆ? ಆರೋಗ್ಯದ ಕಿಂತ ಗೊತ್ತಾಗಿಲ್ಲ. ಆ ಕಡೆ ನಾನ್ ವೆಜ್ಜಾ ಬ್ರೋ? ಆ ಕಡೆ ನಾನ್ ವೆಜ್ ಅಂತೆ. ಒಳ್ಳೆ ಸೀನ್ ಮಿಸ್ ಮಾಡಿ ಬಿಸಿ. ಇಲ್ಲ ನಾನ್ ವೆಜ್ ಬಿರಿಯಾನಿ, ಗ್ರೇವಿ, ಜಿಲೇಬಿ. ನೀವು ಬೇಕಲ್ಲ ನನ್ನ ಹಾಕ್ತೀನಿ. ಜೈ ಶ್ರೀರಾಮ್. ಬಾಯ್ 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 ಬಾಯ್. ಅಂದ್ರೆ ಆಕ್ಚುಲಿ ನಾನು ವಾಟರ್ ಗೇಮ್ಸ್ ತುಂಬ ಎಂಜಾಯ್ ಮಾಡಿದೆ. ಇದು 2, ಒಂದು ವೇವ್ ಪೂಲು, ಒಂದು ರೈನ್ ಡ್ಯಾನ್ಸು, ಇನ್ನು ನಾರ್ಮಲ್ ಸ್ವಿಮ್ಮಿಂಗ್ ಪೂಲ್ ಒಂದಿತ್ತು. 3 ಚೆನ್ನಾಗಿತ್ತು, 3ರಲ್ಲೂ ಎಂಜಾಯ್ ಮಾಡಿದೆ. ಸೊ ನಾನು ಅಲ್ಲಿ ವಾಟರ್ ಗೇಮ್ಸಲ್ಲಿ ಯಾರೂ ಫೋನ್ ತಂದಿರಲಿಲ್ಲ, ನಾನು ತೊಗೊಂಡೋಗಿರಲಿಲ್ಲ. ನಾನು ಸಖತ್ ಎಂಜಾಯ್ ಮಾಡಿದೆ, ಅದಕ್ಕೆ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ವೇವ್ ಪೂಲಲ್ಲಿ ನಾರ್ಮಲ್ಲಾಗಿ ವೇವ್ ಎಲ್ಲ ಸ್ಟಾರ್ಟ್ ಆದಾಗ ಈ ಯಾವುದೋ ವಂಡರ್ಲಾದಲ್ಲಿ GRS ಅಲ್ಲೆಲ್ಲ ನಾರ್ಮಲಾಗಿ ಸಾಂಗ್ ಹಾಕಲ್ಲ, ಇಲ್ಲಿ ಸಾಂಗ್ ಹಾಕಿದ್ರು, ಅದರಲ್ಲೂ ವಿಡಿಯೋ ಸಾಂಗ್ ಹಾಕಿದ್ರು. ದೊಡ್ಡದು ಒಂದು LED ಇತ್ತು. ಸೊ ಅದರಲ್ಲಿ ಸಾಂಗ್ ಹಾಕಿ ನೋಡ್ಕೊಂಡು ಫುಲ್ ಮಜಾ ಮಾಡಿದ್ದು, ಚೆನ್ನಾಗಿತ್ತು. ನಮ್ಮದು ಫ್ರೆಂಡ್ಸ್ ಎಲ್ಲ ಹೋದರೆ ಫುಲ್ ಮಜಾ ಮಾಡ್ಬೋದು, ಚೆನ್ನಾಗಿದೆ. ಅಲ್ಲಿ ಆಲ್ಕೋಹಾಲ್ ಬಾರ್ ಆ ಥರ ಎಲ್ಲ ಇದೆ, ನೈಟ್ ಸ್ಟೇ ಇದೆ, ರೂಮ್ಸ್ ಎಲ್ಲ ಚೆನ್ನಾಗಿದೆ. ಆ್ಯಕ್ಚುಲಿ ಟೆಂಟ್ ಹೌಸು ಅದೆಲ್ಲ ಇದೆ, ಅದೆಲ್ಲ ನೀವು ತೊಗೊಬೋದು. ನಾವು 1 ಡೇ ಸ್ಟೇಗೆಲ್ಲ ಹೋಗಿಲ್ಲ, ಸೊ ಅದೆಲ್ಲ ಗೊತ್ತಿಲ್ಲ. ಸೊ ಫುಲ್ ಆದರೆ ನೀರಿಗೆ ಮಾತ್ರ ತುಂಬ ಕ್ಲೋರಿನ್ ಹಾಕ್ತಾರೆ ಅವರು. ಫುಲ್ ಫೇಸೆಲ್ಲ ರ್ಯಾಷಸ್ ಆಗಿಬಿಟ್ಟಿದೆ, ಫುಲ್ಲೆಲ್ಲ ಟ್ಯಾನ್ ಆಗಿಬಿಟ್ಟಿದೆ. ಏನು ಮಾಡೋಕ್ಕಾಗಲ್ಲ, ಒಂದು ಬೇಕಂದರೆ ಇನ್ನೊಂದು ಕಳ್ಕೋಬೇಕು ಅಂತಾರಲ್ಲ, ಆ ಥರ ಮಜಾ ಮಾಡಿಬಿಟ್ಟು ಟ್ಯಾನ್ ಆಗಿ ಬಂದುಬಿಡೋದು ಅಷ್ಟೇ. ಮಜಾ ಮಾಡಿದ್ದು. ಐ ಆಮ್ ಸೋ ಸಾರಿ, ನಾನು ವಾಟರ್ ಗೇಮ್ಸ್ ಯಾವುದೂ ವಿಡಿಯೋ ಮಾಡೋಕ್ಕಾಗಿಲ್ಲ. ಯಾವುದಾದ್ರೂ ಸಿಕ್ಕಿದ್ರೆ ಅದನ್ನು ನಾನು ಹಾಕ್ತೀನಿ. ಎಸ್, ಬಾಯ್ ಬಾಯ್.